ಅವಳು ಸಾಕಷ್ಟು ವಿವಾದಗಳನ್ನ ನೋಡಿದವಳು. ಹೋದ ಕಡೆಯೆಲ್ಲ ಒಬ್ಬಲ್ಲ ಒಬ್ಬರ ಹೆಸರಿನ ಜೊತೆ ಈಕೆಯ ಹೆಸರು ತಗ್ಲಾಕೋತಿತ್ತು. ಆದರೆ ನಾನೇನು ತಪ್ಪು ಮಾಡಿಲ್ಲ ಅಂತಲೇ ಇದ್ದ ಶ್ರುತಿ ಕೊನೆಗೂ ಯಾವ ಪ್ರಶ್ನೆಗೂ ಉತ್ತರಿಸೋ ಹಂಗಿಲ್ಲದಂತೆ ಹೊರಟೇ ಹೋದ್ಲು. ನನ್ನಿಂದಾಗಿ ಒಬ್ಬನ ಜೀವ ಹೋಯಿತು ಅಂದವಳು ಸ್ವತಃ ಜೀವ ಬಿಟ್ಲು. ಆಕೆ ಸಾಯುವಂಥ ನಿರ್ಧಾರ ಮಾಡಿದಾಗ ತನ್ನ ಮನಸ್ಸಿನ ಮಾತನ್ನ ಯಾರಿಗಾದರೂ ಹೇಳೋ ಸ್ಥಿತಿಯಲ್ಲೂ ಇರಲಿಲ್ಲ. ಇನ್ನು ಡೆತ್ ನೋಟ್ ಬರೆಯುವಂಥ ಸ್ಥಿತಿಯಲ್ಲಂತೂ ಇರಲಿಲ್ಲ ಅನ್ನೋದು ಅವಳು ಹೋಟೆಲ್ನಲ್ಲಿ ಮಾಡಿದಂಥ ಎಂಟ್ರಿನೇ ತೋರಿಸುತ್ತೆ. ಕಷ್ಟಪಟ್ಟು ಹೆಸರು ಬರೆದು ರೂಮ್ ಸೇರಿದವಳು ಈ ಹೋಟೆಲ್ನಲ್ಲಿ ಇದ್ದೀನಿ ಅಂತ ಮನೆಯವರಿಗೆ ಹೇಳಿದ್ಲು ಅಂತಾರೆ. ಏನೋ ಆದರೆ ಪೊಲೀಸರು ಅವಳನ್ನು ಅಲ್ಲಿ ಪತ್ತೆ ಮಾಡಿದ್ದು ಆಕೆ GPS ಅಳವಡಿಸಿದ್ದಂಥ ಕಾರ್ನಿಂದ. ಸಂಜೆ ಹೊತ್ತಿಗೆ ಅವಳು ಇಲ್ಲ, ಅವನೂ ಇಲ್ಲ. ಉಳಿದದ್ದು ಬರೀ ಮೌನ, ನೊಂದವರ ಆಕ್ರೋಶ. ಪೊಲೀಸರ ಮುಂದೆ ನಿಂತಹ ಅಪ್ಪ ಮಗನ ಕ್ಷಣ ಹೇಳಿಕೆಗಳು ಮಾತ್ರ ಈಗಲೂ ಜೀವಂತವಾಗಿವೆ ಅಷ್ಟೇ. ಸಂಬಂಧಗಳ ಸುಳಿಗೆ ಸಿಲುಕಿ ಎರಡೂ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗಿದ್ದಂತೂ ದುರಂತ. ಇಲ್ಲಿ ಶ್ರುತಿ ಮತ್ತು ಅಮಿತ್ ಅದೇನೇ ತಪ್ಪು ಮಾಡಿರಲಿ, ಆದರೆ ಅದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವಾನೇ ತೆಗೆದವರಿಗಿಂತ ಕಡಿಮೆನೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.